ಹೊಗೆ ತಪಾಸಣೆಗೆ ಬಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಮೈತುಂಬಾ ಸಾಲ ಟವರ್ ಏರಿದಂತಹ ಹುಚ್ಚಾಟ. ಇನ್ನು ಅಕ್ರಮ ರೆಸಾರ್ಟ್ಗೆ ಬೀಗ, ಟಿವಿ9 ಬಿಗ್ ಇಂಪ್ಯಾಕ್ಟ್, ಕರೆಂಟ್ ಶಾಕ್ ಹೊಡೆದು ಕಾರ್ಮಿಕ ಬಲಿ. ಬಸ್ ಅಡ್ಡಗಟ್ಟಿದ ಸಲಗ, ಬೆಚ್ಚಿ ಬಿದ್ದ ಪ್ರಯಾಣಿಕರು, ವಿದ್ಯಾರ್ಥಿಗಳ ಮೇಲೆ ನೈತಿಕ ಪೊಲೀಸ್ಗಿರಿ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆಗಳ ವಿರುದ್ಧ ರೈತರು ನಡೆಸ್ತಾ ಇರುವ ನಿರಂತರ ಹೋರಾಟದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಕೊಪ್ಪಳ ತಾಲೂಕಿನ ಹಾಲುವರ್ತಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಾಹನ ಆಗಮಿಸಿದೆ. ಇಲ್ಲಿನ ಕಾರ್ಖಾನೆಗಳ ಅತಿಯಾದ ಹೊಗೆಯಿಂದ ಜನ ರೋಸಿ ಹೋಗಿದ್ದಾರೆ. ಇದೀಗ ಕಾರ್ಖಾನೆಗಳ ಹೊಗೆ ತಪಾಸಣೆ ಮಾಡಲಾಗ್ತಿದೆ. ಟಿವಿ9 ವರದಿ ಬಳಿಕ ಎಚ್ಚೆತ್ತ ಕಂದಾಯ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ರೆಸಾರ್ಟ್ಗಳ ವಿರುದ್ಧ ದಾಳಿ ಮಾಡಿದ್ದಾರೆ. ಬಂಡಿಹರ್ಲಾಪುರ, ನಾರಾಯಣಪೇಟೆ ರೆಸಾರ್ಟ್ ಮೇಲೆ ದಾಳಿ ಮಾಡಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಬೀಗ ಮುದ್ರೆ ಹಾಕಿದ್ದಾರೆ. ಅಕ್ರಮ ರೆಸಾರ್ಟ್ಗಳಲ್ಲಿ ವಿದೇಶಿಯರ ಪಾರ್ಟಿ ಆಯೋಜಿಸ್ತಾ ಇದ್ರು. ವಿದೇಶಿಯರ ಪಾರ್ಟಿ ಬಗ್ಗೆ ಟಿವಿ9 ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ದಿ ಹಂಪಿ ಕೆಫೆ ಮಾಲೀಕನ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಬೈಕ್ನಲ್ಲಿ ಹಣದ ಬ್ಯಾಗ್ನ ಖದೀಮ ಎಗರಿಸಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದಲ್ಲಿ ಖತರ್ನಾಕ್ ಖದೀಮ ಈ ಕೃತ್ಯ ಎಸಗಿದ್ದಾನೆ. ಮಂಜಣ್ಣ ಅನ್ನೋರು ಬ್ಯಾಂಕ್ನಿಂದ 50,000 ರೂಪಾಯಿ ಬಿಡಿಸಿ ಬ್ಯಾಗ್ನಲ್ಲಿ ಇಟ್ಟಿದ್ರು. ಹಣ ಕದಿಯೋದಕ್ಕೆ ಹೊಂಚು ಹಾಕಿದ್ದ ಖದೀಮ 50,000 ಕದ್ದು ಎಸ್ಕೇಪ್ ಆಗಿದ್ದಾನೆ. ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಡು ರೋಡಲ್ಲೇ ಸಾರಿಗೆ ಬಸ್ ಕೆಟ್ಟು ನಿಂತು ಪ್ರಯಾಣಿಕರು ಪರದಾಡಿದ್ದಾರೆ. ಹಾವೇರಿ ನಗರದ ಗುತ್ತಲ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಕೆಟ್ಟು ನಿಂತಿದ್ದ ಬಸ್ನ ಪ್ರಯಾಣಿಕರು ಮತ್ತು ನಿರ್ವಾಹಕ ತಳ್ಳಿದ್ದಾರೆ. ಪ್ರಯಾಣಿಕರು ರೋಡಲ್ಲೇ ಗಂಟೆಗಟ್ಟಲೆ ಕಾಯುವ ದುಸ್ಥಿತಿ ಎದುರಾಗಿತ್ತು. ಸಾರಿಗೆ ಇಲಾಖೆ ವಿರುದ್ಧ ಜನ ಹಿಡಿಶಾಪ ಹಾಕಿದ್ದಾರೆ. ಮುಂದಿನ 30 ದಿನಗಳಲ್ಲಿ 56,432 ಹುದ್ದೆಗಳು ಭರ್ತಿ. ಮಾರ್ಚ್ 2ರಂದು ನಡೆಯಬೇಕಾಗಿದ್ದಂತಹ ಸಾರಿಗೆ ಮುಷ್ಕರ ಮುಂದೂಡಿಕೆ. 400ಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳಿಗೆ ನೋಟಿಸ್. ರಸ್ತೆಯ ಅವಸ್ಥೆಯಿಂದಾಗಿ ವಾಹನ ಸವಾರರು ಸರ್ಕಸ್. ಇನ್ನು ಇಫ್ತಾರ್ ಕೂಟದಲ್ಲಿ ಉದ್ಯಮಿ ರಾಬರ್ಟ್ ವಾದ್ರಾ ಭಾಗಿ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಮುಂದಿನ 30 ದಿನಗಳಲ್ಲಿ 56,432 ಹುದ್ದೆಗಳ ಭರ್ತಿಗೆ ರಾಜ್ಯ ಸಚಿವ ಸಂಪುಟ ಅನುಮೋದಿಸಿದೆ. ಪರಿಶಿಷ್ಟ ಜಾತಿ ಹೆಚ್ಚುವರಿ ಮೀಸಲಾತಿ ವಿಚಾರವಾಗಿ ಹೈಕೋರ್ಟ್ ತಡೆ ನೀಡಿರುತ್ತದೆ. ಮೀಸಲಾತಿ ಶೇಕಡ 50ರಷ್ಟು ಮೀರದಂತೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುತ್ತೆ. ಹೈಕೋರ್ಟ್ ಅಂತಿಮ ಆದೇಶಕ್ಕೆ ಒಳಪಟ್ಟು ಮೀಸಲಾತಿ ಅಡಿಯಲ್ಲಿ ಹೆಚ್ಚುವರಿ ಮುಂದಿನ ಹುದ್ದೆಗಳ ನೇಮಕಾತಿ ಕಾಯ್ದಿರಿಸಲಾಗುತ್ತೆ. ಸದ್ಯ ಎಸ್ಸಿ ಶೇಕಡ 15ರಷ್ಟು ಮೀಸಲಾತಿ ಅನ್ವಯವೇ ನೇಮಕಾತಿ ನಡೆಯಲಿದೆ. ಆದರೆ ಇದಕ್ಕೆ ಎಡಗೈ ನಾಯಕರು ವಿರೋಧಿಸಿದ್ದಾರೆ. ಮಾರ್ಚ್ 2ರಿಂದ ಕರೆ ನೀಡಿದ್ದ ಸಾರಿಗೆ ನೌಕರರ ಮುಷ್ಕರ ಮುಂದೂಡಿಕೆಯಾಗಿದೆ. ಮಾರ್ಚ್ 2ರಂದೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಶಾಂತಿನಗರದ ಮುಖ್ಯ ಕಚೇರಿಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಭೆ ನಿಗದಿಪಡಿಸಿದ್ದಾರೆ. ನಿನ್ನೆ ಜಂಟಿ ಕ್ರಿಯಾ ಸಮಿತಿ ಬಾಕಿ ಮೊತ್ತ ಮತ್ತು ವೇತನ ಪರಿಷ್ಕರಣೆ ಜೊತೆಗೆ ಕೆಎಸ್ಆರ್ಟಿಸಿ ಎಂಡಿ ಅಧ್ಯಕ್ಷತೆಯಲ್ಲಿ ಸಭೆ ನಿಗದಿ ಮಾಡುವಂತೆ ಸಚಿವರಿಗೆ ಮನವಿ ಮಾಡಿತು. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಹಿನ್ನೆಲೆ ಧರಣಿ ಸತ್ಯಾಗ್ರಹವನ್ನ ಮುಖಂಡರು ಮುಂದೂಡಿದ್ರು. ಕಡ್ಡಾಯ ಗ್ರಾಮೀಣ ಸೇವೆಯಿಂದ ಗೈರಾದ ಹಿನ್ನೆಲೆ 400ಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳಿಗೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೋಟಿಸ್ ನೀಡಿದೆ. 1 ವರ್ಷದ ಕಡ್ಡಾಯ ಗ್ರಾಮೀಣ ಸೇವೆಗೆ ಹೋಗದಿದ್ದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲ, 30 ದಿನದ ಒಳಗೆ 15 ಲಕ್ಷ ದಂಡ ಪಾವತಿಸಬೇಕಾಗಿದೆ. ಒಂದು ವೇಳೆ ದಂಡ ಪಾವತಿಸದಿದ್ದರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೋಟಿಸ್ನಲ್ಲಿ ನೀಡಲಾಗಿದೆ. ರಾಜ್ಯದ ಹಲವೆಡೆ ಮೊನ್ನೆ ಮಳೆ ಸುರಿದಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮತ್ತು ಹಾವೇರಿ ಮಧ್ಯದ ರಸ್ತೆ ಕೆಸರು ಗದ್ದೆಯಂತಾಗಿದೆ. ಕೆಸರಿನಿಂದಾಗಿ ಬೃಹತ್ ವಾಹನಗಳು ಎದುರಿಸಿರು ಬಿಡ್ತಾ ಇವೆ. ಬೈಕ್, ಕಾರು ಓಡಿಸುವವರ ಸ್ಥಿತಿಯಂತೂ ಹೇಳತೀರದಾಗಿದೆ. ರಸ್ತೆ ಕಾಮಗಾರಿ ನಡೆಯುವಾಗ ಮಳೆ ಅಬ್ಬರಿಸಿದ್ರಿಂದಾಗಿ ಭಾರಿ ಅವಾಂತರವಾಗಿದೆ. ಮಾರ್ಚ್ 4ರಂದು ಐತಿಹಾಸಿಕ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಆರಂಭವಾಗಲಿದೆ. ಈ ರಸ್ತೆಯಲ್ಲಿ ವಾಹನ ಸಂಚಾರ ದುಸ್ಸಾಹವಾಗಿ ಮಾರ್ಪಟ್ಟಿದೆ. ಬೆಂಗಳೂರಿನ ಬೆನ್ಸನ್ ಟೌನ್ ಖಾದ್ರಿಯಾ ಮಸೀದಿಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಪತಿ ಉದ್ಯಮಿ ರಾಬರ್ಟ್ ವಾದ್ರಾ ಭೇಟಿ ನೀಡಿ ಪ್ರಾರ್ಥಿಸಿದ್ದಾರೆ. ಬಳಿಕ ನಡೆದ ಇಫ್ತಾರ್ ಕೂಟದಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಪಾಲ್ಗೊಂಡರು. ಇದೇ ವೇಳೆ ಅಧಿಕಾರ ಹಂಚಿಕೆ ಗೊಂದಲದ ಮಧ್ಯೆನೇ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನಲಾಗಿದೆ.
ವಿದ್ಯಾರ್ಥಿನಿಯನ್ನ ಪ್ರತಿಭಟಿಸುವುದಕ್ಕೆ ಪ್ರೇರೇಪಿಸಿದ ಪುತ್ತೂರಿನ ಮಹಿಳಾ ಡಿಗ್ರಿ ಕಾಲೇಜು ಪ್ರಭಾರ ಪ್ರಾಂಶುಪಾಲೆ ವೇದಶ್ರೀ ನಿಡ್ಯಾ ಅವರನ್ನ ಅಮಾನತು ಮಾಡಲಾಗಿದೆ. ತಾಲೂಕು ಸರ್ಕಾರಿ ಆಸ್ಪತ್ರೆ ಕಾಮಗಾರಿಯಿಂದಾಗಿ ಧೂಳು ಹೆಚ್ಚಾಗಿತ್ತು. ಅದಕ್ಕಾಗಿ ಕೆಲ ದಿನಗಳ ಹಿಂದೆ ವಿದ್ಯಾರ್ಥಿನಿಯರು ರಸ್ತೆ ತಡೆದು ಪ್ರತಿಭಟಿಸಿದ್ರು. ಕಾನೂನು ಉಲ್ಲಂಘನೆ, ಪ್ರತಿಭಟನೆಗೆ ಪ್ರೇರೇಪಣೆ ಆರೋಪದ ಅಡಿಯಲ್ಲಿ ವೇದಶ್ರೀ ಅವರನ್ನ ಅಮಾನತು ಮಾಡಿ ಉನ್ನತ ಶಿಕ್ಷಣ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶಿಸಿದ್ದಾರೆ. ಪ್ರತಿಭಟನೆ ವೇಳೆ ವೇದಶ್ರೀ ಜೊತೆ ಪುತ್ತೂರು ಶಾಸಕ ಅಶೋಕ ರೈ ವಾಗ್ವಾದ ನಡೆಸಿದ್ದು ವೈರಲ್ ಆಗಿತ್ತು. 9 ರೂಪಾಯಿ ಸಾಲ ಕಟ್ಟಿ ಅಂತ ಬ್ಯಾಂಕ್ ಸಿಬ್ಬಂದಿ ರೈತನಿಗೆ ದುಂಬಾಲು ಬಿದ್ದ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನಡೆದಿದೆ. 50,000 ರೂಪಾಯಿ ಸಾಲ ಪಾವತಿಸಿದ್ದ ರೈತ ಚೊಕ್ಕಣ್ಣಗೌಡ ಅದನ್ನ ಮರುಪಾವತಿ ಮಾಡಿದ್ರು. ಅದಾದ ಬಳಿಕ ಬ್ಯಾಂಕ್ನವರು ಫೋನ್ ಮಾಡಿ ಬಾಕಿ 9 ರೂಪಾಯಿ 34 ಪೈಸೆ ಕಟ್ಟೋದಕ್ಕೆ ಹೇಳಿದ್ರಂತೆ. ಮತ್ತೆ 10 ರೂಪಾಯಿ ಸಾಲ ಪಾವತಿಸಿದ್ದ ರೈತ ಬಳಿಕ 66 ಪೈಸೆ ವಾಪಸ್ ಕೊಡುವಂತೆ ಕೇಳಿದ ಪ್ರಸಂಗ ನಡೆದಿದೆ. ಆದರೆ ಇದು ಕಂಪ್ಯೂಟರೈಸ್ಡ್ ಟೆಲಿಕಾಲ್ನಿಂದ ಲೋಪವಾಗಿದೆ. ನಾವು ಫೋನ್ ಮಾಡಿಲ್ಲ ಅಂತ ಸಿಬ್ಬಂದಿ ಸಬೂಬು ಹೇಳಿದ್ದಾರೆ. ಆದರೆ ರೈತ ಕಿಡಿಕಾರಿದ್ದಾನೆ. ಬೀದರ್ನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಈ ವೇಳೆ 50,000 ಲಂಚ ಪಡಿತಾ ಇದ್ದ RDWS ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಲಿಂಗಪ್ಪ ಬಿರಾದಾರ್ ಮತ್ತು ಸಿಪಾಯಿ ಬಾಬು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಗುತ್ತಿಗೆದಾರನ ಕಾಮಗಾರಿ ಹಣ ಪಾವತಿಸುವುದಕ್ಕೆ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಲಂಚ ಪಡೆಯುವಾಗ ದಾಳಿ ನಡೆಸಿದ ಲೋಕಾಯುಕ್ತ SP ಸಿದ್ದರಾಜು, DYSP ಹನುಮಂತ ರಾಯ್ ನೇತೃತ್ವದ ತಂಡ ಆರೋಪಿಯನ್ನ ರೆಡ್ ಹ್ಯಾಂಡ್ ಆಗಿ ಬಲೆಗೆ ಕೆಡವಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯವು ವಿಮಾನ ಟಿಕೆಟ್ ಮರುಪಾವತಿ ನಿಯಮಗಳನ್ನು ಪರಿಷ್ಕರಿಸಿದೆ. ಪ್ರಯಾಣಿಕರು ಬುಕಿಂಗ್ ಮಾಡಿದ 48 ಗಂಟೆಗಳ ಒಳಗೆ ತಮ್ಮ ಟಿಕೆಟ್ಗಳನ್ನು ರದ್ದುಗೊಳಿಸಬಹುದು ಅಥವಾ ಬದಲಾಯಿಸಬಹುದು. ಇದಕ್ಕೆ ಯಾವುದೇ ಹೆಚ್ಚುವರಿ ಶುಲ್ಕ ವಿಧಿಸಲಾಗುವುದಿಲ್ಲ. ಹೆಚ್ಚುವರಿ ಟಿಕೆಟ್ ಬುಕ್ ಮಾಡುವಾಗ ಹೆಸರಿನ ದೋಷ ಸರಿಪಡಿಸುವುದಕ್ಕೆ ಯಾವುದೇ ಶುಲ್ಕವಿರಲ್ಲ. ದೋಷವನ್ನು 24 ಗಂಟೆಗಳ ಒಳಗೆ ವರದಿ ಮಾಡಿದ್ರೆ ಮತ್ತು ವಿಮಾನಯಾನ ಸಂಸ್ಥೆಯ ವೆಬ್ಸೈಟ್ನಿಂದ ನೇರ ಟಿಕೆಟ್ ಖರೀದಿಸಿದ್ರೆ ತಿದ್ದುಪಡಿಗಾಗಿ ಯಾವುದೇ ಹೆಚ್ಚುವರಿ ಶುಲ್ಕ ವಿಧಿಸಲ್ಲ.